practice in different types of makeup, daytime. ಈ ಮಾಡ್ಯೂಲ್ಗೆ ನಿಮ್ಗೆ ಸ್ವಾಗತ. ಈ ಸೆಷನ್ ಅಲ್ಲಿ ನಾವು ಚರ್ಚೆ ಮಾಡ್ತೀವಿ ಮೇಕಪ್ ನ ಉದ್ದೇಶ, ಸ್ಕಿನ್ನಿನ ಬೆನಿಫಿಟ್ ಮತ್ತೆ ಡೇ ಮೇಕಪ್ ನ ಪ್ರಕ್ರಿಯೆ ಬಗ್ಗೆ. ನಾವು ಮೇಕಪ್ ಗೆ ಬಳಸುವಂತ ಟೂಲ್ಸ್ ಮತ್ತೆ ಪ್ರಾಡಕ್ಟ್ಸ್ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಬೇಕಾಗಿರುವಂತ ಟೂಲ್ಸ್ ಮತ್ತೆ ಮೆಟೀರಿಯಲ್ಸ್: ಮೇಕಪ್ ಬ್ರಷಸ್, ಬ್ಲೆಂಡರ್, ಮಾಯಿಶ್ಚರೈಸರ್, ಪ್ರೈಮರ್, ಫೌಂಡೇಶನ್, ಕನ್ಸೀಲರ್, ಬ್ರಾನ್ಸರ್, ಬ್ಲಷ್, ಪೌಡರ್, ಐ ಶ್ಯಾಡೋ, ಐಲೈನರ್, ಮಸ್ಕರಾ, ಲಿಪ್ಸ್ಟಿಕ್, ಸೆಟ್ಟಿಂಗ್ ಸ್ಪ್ರೇ. ಮೇಕಪ್ನ ಉದ್ದೇಶ: ಇದೊಂದು ಕಲೆ. ಸಾಮಾನ್ಯವಾಗಿ ಕಾಣಿಸೋಂತ ಯಾವುದೇ ಹೆಣ್ಣನ್ನಾದ್ರೂ ಮೇಕಪ್ನ ಮುಖಾಂತರ ಸುಂದರವಾಗಿ ಕಾಣೋ ಹಾಗೆ ಮಾಡ್ಬೋದು. ಇದು ಇವತ್ತಿಂದಲ್ಲ, ಪರಂಪರೆಯಿಂದ ನಡ್ಕೊಂಡು ಬಂದಿರೋ ಅಂಥದ್ದು. ಆದ್ರೆ ವ್ಯತ್ಯಾಸ ಏನು ಅಂದ್ರೆ, ಹಿಂದಿನ ಕಾಲದಲ್ಲಿ ಕಾಜಲ್ ಬದಲಿಗೆ ಇದ್ಲನ್ನ ಬಳಸ್ತಿದ್ರು ಮತ್ತೆ ಲಿಪ್ಸ್ಟಿಕ್ ಜಾಗದಲ್ಲಿ ರೋಸ್ ಅನ್ನ ಬಳಸ್ತಾ ಇದ್ರು. ಆದ್ರೆ ಸಮಯದ ಜೊತೆಗೆ ಮೇಕಪ್ ಅಲ್ಲಿ ಬದಲಾವಣೆ ಬಂತು. ಎಷ್ಟೋ ಸಲೂನ್ಗಳು ಓಪನ್ ಆಯ್ತು. ಮತ್ತೆ ಇವತ್ತಿನ ಕಾಲದಲ್ಲಿ ಪ್ರತಿಯೊಬ್ರು ಮೇಕಪ್ ಮಾಡಿಸ್ಕೊಳ್ಳೋದಿಕ್ಕೆ ಸಲೂನ್ಗೆ ಹೋಗ್ತಾರೆ. ಸುರಕ್ಷತೆ: ಸ್ಕಿನ್ ಆಕ್ಟ್ಸ್ ಬ್ಯಾಕ್ಟೀರಿಯಾ ಮತ್ತೆ ರಾಸಾಯನಿಕ ಪದಾರ್ಥಗಳಿಗೆ ಪ್ರೊಟೆಕ್ಷನ್ ಪ್ರಕಾರ ಕೆಲಸ ಮಾಡುತ್ತೆ. ಒಳಗಿರೋ ಟಿಶ್ಯೂಸ್ಗೆ ಇಂಜರಿ ಆಗೋದ್ರಿಂದ ಕಾಪಾಡುತ್ತೆ. ಅಬ್ಸೆಷನ್: ಕೆಲವೊಂದು ರೀತಿಯ ಕಾಸ್ಮೆಟಿಕ್ ಅಂದ್ರೆ ಎಮೋಲಿಯಂಟ್ಸ್, ಅರೋಮಾ ಆಯಿಲ್, ಪ್ಲಾಂಟ್ ಎಕ್ಸ್ಟ್ರಾಕ್ಟ್ ಪ್ಲೆಂಟ್ರೇಟ್ಸ್ ಮತ್ತೆ ಕೂದಲಿನ ಫಾಲಿಕಲ್, ಇದೆಲ್ಲಾನು ಕೂಡ ತುಂಬಾ ಮುಖ್ಯ ಆಗತ್ತೆ. ನಮ್ಮ ಚರ್ಮ ಇದರಿಂದ ನಮ್ಮನ್ನ ಕಾಪಾಡುತ್ತೆ. ಸೆಕ್ರೀಷನ್: ಸಬೇಷಿಯಸ್ ಚರ್ಮನ ಸಾಫ್ಟ್ ಮತ್ತೆ ಜಿಡ್ಜಿಡ್ ಆಗಿರೋದಿಕ್ಕೆ ಇದು ಚರ್ಮದಲ್ಲಿ ಎಣ್ಣೆ ಅಂಶನ ಕಮ್ಮಿ ಮಾಡೋದಿಲ್ಲ. ಇದು ಹೆಲ್ದಿ ಚರ್ಮಕ್ಕೆ ಅವಶ್ಯಕತೆ ಇದೆ. ಎಕ್ಸ್ಟ್ರಾಕ್ಷನ್: ಇದು ಬೆವರಿನ ಮುಖಾಂತರ ದೇಹದಲ್ಲಿರೋ ಟಾಕ್ಸಿನ್ಸ್ ಅನ್ನ ಹೊರಗಾಕೋದಿಕ್ಕೆ ಸಹಾಯ ಮಾಡುತ್ತೆ. ವಿಟಮಿನ್ ಡಿ ಯ ಸುರಕ್ಷತೆ: ಸೂರ್ಯನ ಕಿರಣ ತ್ವಚೆಗೆ ವಿಟಮಿನ್ ಡಿ ಕೊಡುತ್ತೆ, ಅದರಿಂದ ಚರ್ಮ ಹೊಳೆಯುತ್ತೆ. ಜನಗಳು ಬೇರೆ ಬೇರೆ ಕಾರಣದಿಂದ ಮೇಕಪ್ ಅನ್ನ ಇಷ್ಟಪಡ್ತಾರೆ. ಆತ್ಮವಿಶ್ವಾಸನ ಬೆಳೆಸ್ಕೊಳ್ಳೋದಿಕ್ಕೆ, ವಯಸ್ಸಾಗದೇ ಇರೋ ತರ ಕಾಣೋದಿಕ್ಕೆ, ಯಂಗ್ ಆಗಿ ಕಾಣಿಸೋದಿಕ್ಕೆ, ಸೌಂದರ್ಯಕ್ಕೋಸ್ಕರ, ಸಂತೋಷಕ್ಕೋಸ್ಕರ, ಕ್ಲಿಯರ್ ಕಾಂಪ್ಲೆಕ್ಷನ್ಗೋಸ್ಕರ. ಡೇ ಮೇಕಪ್ ನ ಡೆಮಾನ್ಸ್ಟ್ರೇಷನ್. ಸ್ಟೆಪ್ 1: ಕ್ಲೆನ್ಸಿಂಗ್. ನಿಮ್ಮ ಮುಖಕ್ಕೆ ಮೇಕಪ್ ಹಾಕೋಕ್ಕೂ ಮುಂಚೆ ಮುಖನ ಕ್ಲೀನ್ ಮಾಡ್ಕೊಳ್ಳಿ. ಮುಖನ ತೊಳ್ಕೋಬೇಕಾಗತ್ತೆ. ಮುಖದಲ್ಲಿರೋ ಆಯಿಲ್ ಮತ್ತೆ ಡರ್ಟ್ ಅನ್ನ ತೆಗಿಬೇಕಾಗತ್ತೆ. ಅದಕ್ಕೆ ಕ್ಲೆನ್ಸರ್ ಅನ್ನ ಬಳಸಿ ಬಿಸಿ ನೀರಿನಿಂದ ಮುಖನ ತೊಳ್ಕೊಂಡು ಮತ್ತೊಂದು ಟವಲ್ ಅನ್ನ ತಗೊಂಡು ಮುಖನ ಒರೆಸ್ಕೊಳ್ಳಿ. ಸ್ಟೆಪ್ 2: ಮಾಯಿಶ್ಚರೈಸರ್. ಮುಖ ತೊಳೆದ ನಂತರ ಪೋರ್ಸ್ ಓಪನ್ ಆಗತ್ತೆ ಮತ್ತೆ ಚರ್ಮದ ಮೇಲೆ pH ಬ್ಯಾಲೆನ್ಸ್ ಎಫೆಕ್ಟ್ ಆಗತ್ತೆ. ಒಳ್ಳೆ ಮೇಕಪ್ ಬೇಕು ಅಂದ್ರೆ pH ಬ್ಯಾಲೆನ್ಸ್ ಮಾಡೋದು ತುಂಬಾ ಮುಖ್ಯ ಆಗತ್ತೆ. ಹಾಗಾಗಿ ಕ್ಲೆನ್ಸಿಂಗ್ ನ ನಂತರ ಮಾಯಿಶ್ಚರೈಸರ್ ಹಾಕೋದು ತುಂಬಾನೇ ಮುಖ್ಯ ಆಗತ್ತೆ. ಅದರಿಂದಾಗಿ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರತ್ತೆ. ಆದ್ರೆ ಒಳ್ಳೆ ಕ್ವಾಲಿಟಿ ಮಾಯಿಶ್ಚರೈಸರ್ ನ ಬಳಸೋದು ತುಂಬಾನೇ ಮುಖ್ಯ. ಸ್ಟೆಪ್ 3: ಪ್ರೈಮರ್. ಈಗ ನಿಮ್ಮ ಚರ್ಮ ಒಳ್ಳೆ ರೀತಿಲಿ ಮಾಯಿಶ್ಚರೈಸ್ ಆಗಿದೆ. ನಿಮ್ಮ ಮುಖಕ್ಕೆ ಪ್ರೈಮರ್ ನ ಹಾಕೊಳ್ಳಿ. ನೀವು ನಿಮ್ಮ ಚರ್ಮಕ್ಕೆ ಲೈಟ್ ಆಗಿ ಫೌಂಡೇಶನ್ ಹಾಕೊಳ್ಳೋದಿರ್ಬೋದು ಅಥವಾ ಪೂರ್ತಿ ಮೇಕಪ್ ಹಾಕೊಳ್ಳೋದಿರ್ಬೋದು. ಪ್ರೈಮರ್ ಅನ್ನೋದು ತುಂಬಾನೇ ಮುಖ್ಯ ಆಗತ್ತೆ. ಮೇಕಪ್ಗೂ ಮುಂಚೆ ಪ್ರೈಮರ್ ಹಾಕೋದ್ರಿಂದ ನಿಮ್ಮ ಮೇಕಪ್ ತುಂಬಾ ಹೊತ್ತು ಹಾಗೆ ಇರುತ್ತೆ. ಸ್ಟೆಪ್ 4: ಲಿಕ್ವಿಡ್ ಫೌಂಡೇಶನ್. ಫೌಂಡೇಶನ್ ವಿಷಯ ಬಂದಾಗ ನಿಮ್ಮ ಸ್ಕಿನ್ನಿಗೆ ಪರ್ಫೆಕ್ಟ್ ಆದ ಶೇಡ್ ಅನ್ನ ಹುಡ್ಕೋಬೇಕಾಗತ್ತೆ. ಫೌಂಡೇಶನ್ ನ ಸರಿಯಾದ ಶೇಡು ತುಂಬಾನೇ ವ್ಯತ್ಯಾಸ ತರುತ್ತೆ. ನಿಮ್ಮ ಜಾಲೈನ್ ನಲ್ಲಿ ಫೌಂಡೇಶನ್ ಶೇಡ್ ಅನ್ನ ಪರೀಕ್ಷೆ ಮಾಡ್ಕೊಳ್ಳಿ. ಹಾಕೊಂಡಾಗ ಬ್ಲೆಂಡ್ ಮಾಡೋಕ್ಕೂ ಮುಂಚೆ ಅದು ಮಾಯ ಆಗೋದ್ರೆ ಆಗ ನಿಮ್ಮ ಶೇಡ್ ಸರಿಯಾಗಿ ಸಿಕ್ಕಿದೆ ಅಂತ ಅರ್ಥ. ನೀವು ಪದೇ ಪದೇ ಹಾಕೊಂಡು ಚೆಕ್ ಮಾಡ್ಬೇಕಾಗತ್ತೆ. ಆದ್ರೆ ಸರಿಯಾದ ಶೇಡ್ ಅನ್ನ ಹುಡ್ಕೋಬೇಕಾಗಿರೋದು ತುಂಬಾನೇ ಮುಖ್ಯ ಆಗತ್ತೆ.
ಸ್ಟೆಪ್ 5 ಕನ್ಸೀಲರ್. ಕನ್ಸೀಲರ್ ಅಲ್ಲಿ 2 ರೀತಿ ಇದೆ, ಲಿಕ್ವಿಡ್, ಸ್ಟಿಕ್ ಹಾಗೂ ಕಾಂಪ್ಯಾಕ್ಟ್. ಮುಖದಲ್ಲಿ ಒಂದು ಸಣ್ಣ ಭಾಗನ ಕವರ್ ಮಾಡ್ಕೋಬೇಕು ಅಂದಾಗ ಲಿಕ್ವಿಡ್ ಕನ್ಸೀಲರ್ ನಮ್ಗೆ ತುಂಬಾನೇ ಬಳಕೆಗೆ ಬರುತ್ತೆ. ಲೈಟ್ ಫಿನಿಶಿಂಗ್ ಯಾರಿಗ್ ಬೇಕೋ ಅವ್ರಿಗೂ ಕೂಡ ಲಿಕ್ವಿಡ್ ಕನ್ಸೀಲರ್ ತುಂಬಾನೇ ಬಳಕೆಗೆ ಬರುತ್ತೆ, ಮುಖ್ಯವಾಗಿ ಕಣ್ಣಿನ ಕೆಳಗಡೆ ಮತ್ತೆ ಮೂಗಿನ ಸುತ್ತಮುತ್ತ. ಸ್ಟಿಕ್ ಅಥವಾ ಕಾಂಪ್ಯಾಕ್ಟ್ ಕನ್ಸೀಲರ್ ಮುಖದಲ್ಲಿ ಯಾವುದೇ ಭಾಗದಲ್ಲಿ ಅಗತ್ಯ ಬಿದ್ರೂ ಅದು ನಿಮ್ಗೆ ತುಂಬಾ ಕೆಲ್ಸಕ್ಕೆ ಬರುತ್ತೆ. ಸ್ಟೆಪ್ 6 ಫೌಂಡೇಶನ್ ಪೌಡರ್ ಅಥವಾ ಲೂಸ್ ಪೌಡರ್. ಫೌಂಡೇಶನ್ ಪೌಡರ್ ಹಾಕೋದು ಒಂದು ಟ್ರಿಕ್ಕಿ ಕೆಲಸ ಆಗಿರಬಹುದು. ತುಂಬಾ ಕಮ್ಮಿ ಹಾಕೊಂಡ್ರಿ ಅಂದ್ರೆ ಆ ಸ್ಟೆಪ್ ಅನ್ನ ನೀವು ಬಿಟ್ರಿ ಅಂತಾನೆ ಅರ್ಥ. ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಆಮೇಲೆ ನೀವು ಕೇಕ್ ತರ ಕಾಣಿಸ್ತೀರಾ ಅಷ್ಟೇ. ಸ್ಟೆಪ್ 7 ಬ್ಲಷ್. ಎಷ್ಟೋ ವರ್ಷಗಳಿಂದ ಈ ಬ್ಲಷ್ ಅನ್ನೋದು ತುಂಬಾನೇ ಮುಖ್ಯ ಭಾಗ ಆಗಿದೆ. ನಿಮ್ಮ ಬಣ್ಣದಲ್ಲಿ ಇನ್ನಷ್ಟು ಬಣ್ಣ ಕೊಡ್ಬೇಕು ಅಂತ ಅನ್ಕೊಂಡಿದ್ರೆ ಆಗ ಬ್ಲಷ್ ಅದ್ಭುತವಾದ ಕೆಲಸ ಮಾಡತ್ತೆ. ನಿಮ್ಮ ಬ್ಲಷ್ ಅನ್ನ ಹಾಕೊಳ್ಳೋದಿಕ್ಕೆ ತುಂಬಾ ಒಳ್ಳೆ ಬ್ರಷ್ ಅನ್ನ ಬಳಸಬೇಕಾಗತ್ತೆ. ಅದರಿಂದ ನಿಮ್ಮ ಬ್ರಷ್ ನ ಪ್ರತಿಯೊಂದು ಸ್ಟ್ರೋಕು ತುಂಬಾ ಒಳ್ಳೆ ಎಫೆಕ್ಟ್ ಕೊಡುತ್ತೆ. ಸ್ಟೆಪ್ 8 ಐ ಶ್ಯಾಡೋ. ಐ ಶ್ಯಾಡೋ ನಿಮ್ಮ ಮೇಕಪ್ ಲುಕ್ ಅನ್ನ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮಾಡಬಹುದು. ನೀವು ನ್ಯೂಟ್ರಲ್ ಶೇಡ್ಸ್ ಆದ್ರೂ ಆಯ್ಕೆ ಮಾಡ್ಕೊಳ್ಳಿ ಅಥವಾ ಕಲರ್ಫುಲ್ ಆದ್ರೂ ಆಯ್ಕೆ ಮಾಡ್ಕೊಳ್ಳಿ. ನೀವ್ ಯಾವ್ದೇ ಬಣ್ಣ ಆಯ್ಕೆ ಮಾಡ್ಕೊಳ್ಳಿ, ಆದ್ರೆ 2 ಕಲರ್ನ ಆಯ್ಕೆ ಮಾಡ್ಕೊಳ್ಳಿ. ಒಂದು ಲೈಟ್ ಶೇಡ್, ಇನ್ನೊಂದು ಡಾರ್ಕ್ ಶೇಡ್. ನಿಮ್ಮ ಐ ಶ್ಯಾಡೋ ಬ್ರಷ್ ಗೆ ಲೈಟ್ ಶೇಡ್ ಅನ್ನ ಹಾಕೊಳ್ಳಿ. ಆಮೇಲೆ ಬ್ರಷ್ ಅನ್ನ ಟ್ಯಾಪ್ ಮಾಡಿ ಎಕ್ಸ್ಟ್ರಾ ಪೌಡರ್ ಇದ್ರೆ ಬಿದ್ದು ಹೋಗುತ್ತೆ. ಆಮೇಲೆ ಕಣ್ಣಿನ ಮೇಲ್ಭಾಗದಲ್ಲಿ ಪೂರ್ತಿಯಾಗಿ ಬ್ರಷ್ ಆಡಿಸಿ. ಲ್ಯಾಶ್ ಲೈನ್ ಇಂದ ಹಿಡಿದು ಮೇಲ್ಭಾಗ ಇರುವಂತ ಉಬ್ಬಿನವರೆಗೆ. ಸ್ಟೆಪ್ 9 ಐಲೈನರ್. ಐಲೈನರ್ ಹಾಕೊಳ್ಳೋದು ಕಷ್ಟ ಆಗ್ಬೋದು. ಒಂದು ಸಣ್ಣ ತಪ್ಪು ಆಮೇಲೆ ನೀವು ದೆವ್ವ ತರ ಕಾಣಿಸ್ಬಿಡ್ತೀರಾ. ಐಲೈನರ್ ಹಾಕೊಳ್ಳೋದಿಕ್ಕೆ ಬೇಕಾಗಿರೋ ಮುಖ್ಯವಾದಂತ ಟಿಪ್ ಅನ್ನ ನೀವು ತಿಳ್ಕೊಳ್ಳೇಬೇಕಾಗತ್ತೆ. ಆಗ ನಿಮ್ ತೊಂದ್ರೆ ದೂರ ಆಗತ್ತೆ. ಸ್ಟೆಪ್ 10 ಮಸ್ಕರಾ. ನೀವು ಕೇವಲ ಮೇಕಪ್ ಪ್ರಾಡಕ್ಟ್ ಅನ್ನ ಬಳಸೋಕ್ ಹೊರಟಿದ್ರೆ ಮಸ್ಕರಾ ನಿಮ್ಗೆ ಎಲ್ಲದಕ್ಕಿಂತ ಮೇಲ್ಭಾಗದಲ್ಲಿರ್ಬೇಕಾಗತ್ತೆ. ಮಸ್ಕರಾನ ಒಂದೇ ಸ್ಟ್ರೈಕ್ ನಿಮ್ಮ ಕಣ್ಣನ್ನ ಇನ್ನೂ ಹೆಚ್ಚು ಹೊಳಪಾಗಿ ಮಾಡುತ್ತೆ. ನಿಮ್ಗೆ ಬೇರೆ ಬೇರೆ ಬಣ್ಣದ ಮಸ್ಕರಾ ಸಿಗತ್ತೆ, ಆದ್ರೆ ಬ್ಲಾಕ್ ಮತ್ತೆ ಬ್ರೌನ್ ಮಾತ್ರ ತುಂಬಾ ಜಾಸ್ತಿ ಸಿಗತ್ತೆ. ನಿಮ್ಮ ರೆಪ್ಪೆಗಳನ್ನ ಲ್ಯಾಶ್ ಕರ್ಲ್ ಇಂದ ಮೊದಲು ಶುರು ಮಾಡ್ಬೇಕಾಗತ್ತೆ. ಸ್ಟೆಪ್ 11 ಲಿಪ್ಸ್ಟಿಕ್ ಅಥವಾ ಲಿಪ್ ಗ್ಲಾಸ್. ಗ್ಲಾಸ್ ಹಾಕೋಕ್ಕೂ ಮುಂಚೆ ನಿಮ್ಮ ತುಟಿನ ತಯಾರು ಮಾಡ್ಕೊಳ್ಳಿ. ನಿಮ್ಮ ತುಟಿ ಒಡೆದು ಕಟ್ಟಾಗಿದ್ರೆ ಆಗ ಡೆಡ್ ಸ್ಕಿನ್ ಅನ್ನ ತೆಗೆಯೋದಿಕ್ಕೆ ಸ್ಕ್ರಬ್ಬರ್ ನ ಬಳಸಲೇಬೇಕಾಗತ್ತೆ. ಸೆಟ್ಟಿಂಗ್ ಸ್ಪ್ರೇ ಅಥವಾ ಸೆಟ್ಟಿಂಗ್ ಪೌಡರ್. ಸೆಟ್ಟಿಂಗ್ ಸ್ಪ್ರೇ ಅಥವಾ ಸೆಟ್ಟಿಂಗ್ ಪೌಡರ್ ನಿಮ್ಮ ಮೇಕಪ್ ನ ಒಂದು ಕೊನೆ ಭಾಗ ಆಗಿರತ್ತೆ. ನಿಮ್ಮ ಮೇಕಪ್ ಇಡೀ ದಿನ ಹಾಗೆ ಇರ್ಬೇಕು ಅಂತಂದ್ರೆ, ಮುಖದಲ್ಲಿ ಯಾವುದೇ ಆಯಿಲ್ ಬರ್ದೆ, ಶೈನಿಂಗ್ ಬರ್ದೆ,
ಅದಕ್ಕೆ ನೀವು ಒಳ್ಳೆ ಕ್ವಾಲಿಟಿಯ ಸೆಟ್ಟಿಂಗ್ ಸ್ಪ್ರೇ ಬಳಸಬೇಕಾಗತ್ತೆ. ಸೆಟ್ಟಿಂಗ್ ಸ್ಪ್ರೇ ಎಲ್ಲಾ ತರದ ಸ್ಕಿನ್ಗೋಸ್ಕರ ಡಿಸೈನ್ ಮಾಡಲಾಗಿದೆ ಮತ್ತೆ ವಿಭಿನ್ನ ಪ್ರಕಾರದ ಮೇಕಪ್ ಸೆಟ್ ಅನ್ನ ಮಾಡೋದಕ್ಕೆ ಇದನ್ನ ಬಳಸಲಾಗತ್ತೆ. ನೀವು ಲೈಟ್ ಆಗಿ ಮೇಕಪ್ ಮಾಡಿರ್ಬೋದು ಅಥವಾ ಹೆವಿಯಾಗಿ ಮಾಡಿರ್ಬೋದು. ಸೆಟ್ಟಿಂಗ್ ಸ್ಪ್ರೇ ನಿಮ್ಮ ಮೇಕಪ್ ಅನ್ನ ಹಾಳು ಮಾಡೋದಕ್ ಬಿಡಲ್ಲ. ಅದರಿಂದ ನೀವು ಪದೇ ಪದೇ ಮೇಕಪ್ ಮಾಡ್ಕೊಳ್ಳೋ ಅಗತ್ಯನೂ ಬೀಳೋದಿಲ್ಲ. ಮೇಕಪ್ ತೆಗೆಯೋ ತನಕ ಹಾಗೆ ಇರತ್ತೆ. ಡೇ ಮೇಕಪ್ ಹೇಗ್ ಮಾಡೋದು ಅಂತ ನೀವು ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀವಿ. ಈಗ ಈವ್ನಿಂಗ್ ಮತ್ತೆ ಬ್ರೈಡಲ್ ಮೇಕಪ್ ಕಡೆಗೆ ಹೋಗೋಣ. ನಿಮ್ಗಿನ್ನೂ ಒಳ್ಳೆ ರೀತಿನಲ್ಲಿ ಅರ್ಥ ಮಾಡ್ಸೋದಿಕ್ಕೆ ನಮ್ಮ ಹತ್ರ ಇನ್ನೂ ಎಷ್ಟೋ ತರದ ವಿಡಿಯೋಗಳಿದಾವೆ. ಅದನ್ನ ತಿಳ್ಕೊಳ್ಳೋದಿಕ್ಕೆ ನಿಮ್ಗೆ ಆಸಕ್ತಿ ಇನ್ನೂ ಹೆಚ್ಚಾಗಿದೆ ಅಂತ ಅನ್ಕೋತೀವಿ. ಧನ್ಯವಾದ.